ಗೋಷ್ಠಿ ಮಾಡೋದು ಉದ್ದೇಶ ಅಂದರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಯಡ್ರಾಮಿ ತಾಲೂಕಿನಲ್ಲಿ ಮಳ್ಳಿ ಗ್ರಾಮದಲ್ಲಿ ನಾಗರಹಳ್ಳಿ ತಾಂಡಾದ ಒಬ್ಬ ಪತ್ರಕರ್ತ ತಮ್ಮ ಸೋದರರೇ ಶ್ರೀ ಪ್ರಶಾಂತ್ ತಂದೆ ವಾಲು ಚವ್ಹಾಣ್ ಅವರಿಗೆ ಸರ್ಕಾರ ಬಡವರಿಗೆ ಹಂಚಬೇಕಾದ ಅಕ್ಕಿಗಳನ್ನು ಹಂಚಲಾರದೆ ಕಳ್ಳಸಂತೆಯಲ್ಲಿ ದಾಸ್ತಾನು ಮಾಡಿ ಕಳ್ಳತನ ಮಾಡಬೇಕೆಂಬ ಉದ್ದೇಶದಿಂದ ಕೆಲವರು ಕಿಡಿಗೇಡಿಗಳು ಅಲ್ಲಿ ದಾಸ್ತಾನು ಮಾಡಿದರು. ಆ ಸುದ್ದಿಯನ್ನು ಸರ್ಕಾರದ ಅಧಿಕಾರಿಗಳು ಹೋಗಿ ಅಲ್ಲಿ ಅವರಿಗೆ ಆ ದಾಸ್ತಾನಿಗೆ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಅವರು ಪೇಪರ್ನಲ್ಲಿ ಹಾಕಿದ್ದಾರೆ. ಮತ್ತು ಇನ್ನೊಂದು ಕಡೆ ಶಾಲೆಯ ಶಿಕ್ಷಕರು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಳ್ಳಿ ಸತತವಾಗಿ ಗೈರ್ಹಾಜರಿ ಇರ್ತಾರೆ ಸರ್. ಶಾಲೆಯಲ್ಲಿ ಸತತ ಗೈರ್ಹಾಜರಿ ಇರ್ತಾರೆ, ಸಂಬಳಕ್ಕೆ ಮಾತ್ರ ಹಾಜರಿ ಇರ್ತಾರೆ. ಹೀಗಿದ್ದರೆ ವಿದ್ಯಾರ್ಥಿಗಳದ್ದು ಭವಿಷ್ಯ ಹೇಗೆ? ಅದೇ ರೀತಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲಾಡಳಿತ ಆಗಲಿ ಎಜುಕೇಷನ್ ಆಯುಕ್ತರಾಗಲಿ ಯಾರು ಎಲ್ಲಿ ಯಾವ ಶಾಲೆಗೂ ವಿಸಿಟ್ ಕೊಡೋಂಗಿಲ್ಲ. ಇವರು ಅವ್ರಿಗೆ ಭಯನೇ ಇಲ್ಲ. ತಿಂಗಳಗಟ್ಟಲೆ ಹೋಗ್ತಾರೆ, ದಾದಾಗಿರಿ ತೋರಿಸ್ತಾರೆ, ಹಾಜರಿನಲ್ಲಿ ಅಟೆಂಡೆನ್ಸ್ನಲ್ಲಿ ಸಹಿ ಹಾಕ್ತಾರೆ, ಸಂಬಳ ಹಾಕ್ತಾರೆ. ಈ ರೀತಿಯಾಗಿಯೇ ಬುನಿಯಾದಿ ನಮ್ಮದು ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನೇ ಶಿಕ್ಷಣ ಕೊಟ್ಟರೆ ವಿದ್ಯಾರ್ಥಿಗಳು ಮುಂದೆ ಬರ್ತಾವೆ. ಅಲ್ಲೇ ಅವ್ರದ್ದು ಕುಂಠಿತ ಆಗ್ತಾಯಿದೆ. ಅಂದಮೇಲೆ SSLC ಇವರು 9th ಹೆಂಗನೂ ಪಾಸ್ ಮಾಡಿ ಕಟ್ಟು ಬೀಳಿಸ್ತಾರೆ, ಮುಂದಕ್ಕೆ ದಬ್ಬಿಡ್ತಾರೆ. SSLCನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಅದೇ ಕಾರಣಕ್ಕೆ ನಮ್ಮ ಗುಲ್ಬರ್ಗೆಯಲ್ಲಿ SSLC ಫಲಿತಾಂಶ ಬಹಳ ಕಡಿಮೆ ಮಟ್ಟದಲ್ಲಿ ಬರ್ತಾಯಿದೆ. ಇದು ಯಾರನ್ನು ಲಕ್ಷ್ಯ ಕೊಡೋಂಗಿಲ್ಲ. ಸರ್ಪ್ರೈಸ್ ವಿಸಿಟ್ ಮಾಡಬೇಕು. BO ಆಗಲಿ, DDPI ಆಗಲಿ, ಎಜುಕೇಷನ್ ಆಯುಕ್ತರಾಗಲಿ ಎಲ್ಲ ಸರ್ಪ್ರೈಸ್ ಮಾಡಿ ಎಲ್ಲರಿಗೂ ಭಯ ಹುಟ್ಟಿಸ್ಬೇಕು. ಯಾರು ಮಾಡೋಂಗಿಲ್ಲ, ಅವ್ರಿಗೆ ಭಯನೇ ಇಲ್ಲ. ಹಾಗಾಗಿ ಶಿಕ್ಷಣದಲ್ಲಿ ನಮ್ಮದು ಹಿಂದೆ ಬಿದ್ದಿದೆ. ಇವೆಲ್ಲ ನೋಡಿಕೊಂಡು ಪ್ರಶಾಂತ್ ಅವರಿಗೆ ಕೆಲವು ಕಿಡಿಗೇಡಿಗಳು ನೀನೇ ಮಾಡಿದ್ದಿ, ನೀನೇ ಪ್ರಚಾರ ಮಾಡಿದ್ದಿ, ನೀನೇ ಹೇಳಿ ಪೇಪರ್ನಲ್ಲಿ ಹಾಕ್ಸಿದ್ದಿ ಅಂತ ಅವರ ಮನೆಗೆ ನುಗ್ಗಿ ಅವ್ರ ಮ್ಯಾಗ ಅವ್ರ ಕುಟುಂಬದ ಹೆಣ್ಮಕ್ಳ ಮ್ಯಾಗ ಹಿಗ್ಗ ಮುಗ್ಗ ಹೊಡೆದಾರೆ ಸರ್. ಇದು ಸರಿನಾ? ಹೊಡೆದು ಸರಿನಾ? ಕಾನೂನು ಇದೆ, ನೀವು ಕಾನೂನು ಪ್ರಕಾರ ಹೋಗ್ರಿ. ಅಲ್ಲ ಅಷ್ಟು ಹೊಡೆದ್ರೂ ಅವರು ದೂರವಾಣಿ ಮೂಲಕ ಪೊಲೀಸ್ ಸ್ಟೇಷನ್ನಲ್ಲಿ ವರದಿ ಕೊಟ್ಟರು, ಸುದ್ದಿ ಮುಟ್ಟಿದ್ರು ಯಾರು ಪೊಲೀಸರು ಅವರ ಸಹಾಯಕ್ಕೆ ಬಂದಿಲ್ಲ. ಅಂದರೆ ನಮಗೊಂದು ಸಂಶಯ, ಅವರು ಇವರು ಪೊಲೀಸವರು ಎಲ್ಲ ಕಲಿತು ಕೆಲಸ ಮಾಡ್ಯಾರು ಇವರು. ಹಾಂ ಸರ್, FIR ಈ ರೀತಿ ಮಾಡಿದ್ರೆ ನಾಳೆಗೆ ಅವನು ಬಿಡ್ರಿ ಸರ್. ತಾವು ಎಲ್ಲರೂ ಪತ್ರಕರ್ತಿದ್ರಿ, ತಮ್ಮೆಲ್ಲನೇ ಈ ರೀತಿ ಆದರೆ ಹೆಂಗೆ ಸರ್? ತಪ್ಪದು. ಯಾರೇ ಪತ್ರಕರ್ತರ ಮ್ಯಾಗ ಅವ್ರು ಹಲ್ಲೆ ಮಾಡ್ಲಿಕ್ಕೆ ಹೋಗಬಾರ್ದು. ಪತ್ರಕರ್ತನೇ ನಿಜವಾಗಿ ಸತ್ಯವಾಗಿ ಇದ್ದಿದ್ದು ಸುದ್ದಿಗಳನ್ನು ಮನೆ ಮನೆಗೆ ಮುಟ್ಟಿಸ್ತಾರೆ. ನಿಮ್ಮ ಮೇಲೇ ಈ ರೀತಿ ಆದರೆ ಸಾರ್ವಜನಿಕರ ಗತಿ ಏನು? ಅದಕ್ಕೆ ನಮ್ಮದೊಂದು ರಿಕ್ವೆಸ್ಟ್ ಇದೆ ಸರ್. ಆ ಟೀಚರ್ಗಳಿಗೂ ಅಮಾನತ್ ಮಾಡಬೇಕು. ಮೇಲಾಗಿ ಕಿಡಿಗಳು ಏನು ಅವ್ರ ಮ್ಯಾಗ ಹೊಡೆದಾರ ಬಡ್ದಾರ ಅವ್ರ ಮ್ಯಾಗ ಶಿಸ್ತಿನ ಕಾನೂನು ಕ್ರಮ ತಗೋಬೇಕೆಂಬುದು ನಮ್ಮದು ಉದ್ದೇಶ ಇದೆ. ಒಮ್ಮೆ ಜಿಲ್ಲಾ ಆಡಳಿತ ಆಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದು ಇವರು ಯಾವುದೇ ಕ್ರಮ ತೊಗೊಂಡಿಲ್ಲಂದರೆ ಮುಂದಿನ ದಿವಸ ನಾವು ಹಂತ ಹಂತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧಿದ್ದೀವಿ. ಈಗ ನಮ್ಮ ಡಾಕ್ಟರ್ ಸುಭಾಷ್ ಚಂದ್ರ ಸಾಹೇಬರು ಒಂದು ಎರಡು ಮಾತಾಡ್ತಾರೆ ಇದರ ಬಗ್ಗೆ.